Welcome to the Valentine's Day and Single Awareness Day special of Adda Diddi. ಇದು ಯಂಗ್ ಜಿಂದಗಿ. ನಾ ಹೆಂಗ್ ಕಾಣಿಸ್ತಿದ್ದೀನಿ? ಪ್ರಿಟ್ಟಿ ನೋ. ಎನಿವೆ, ನಮ್ಮ ಶೋನಲ್ಲಿ ನಿಮ್ಗೋಸ್ಕರ ಕಾಯ್ತಿದ್ದಾರೆ ವ್ಯಾಲೆಂಟೈನ್ಸ್ IQ, ಇದು ವ್ಯಾಲೆಂಟೈನ್ ಕ್ವೋಷನ್. ಲವ್ ಬಗ್ಗೆ ಹೇಳೋ ಕ್ರೇಜಿ ಸ್ಟೂಡೆಂಟ್ಸ್. Meet a special couple. ವ್ಯಾಲೆಂಟೈನ್ಸ್ ಡೇಗೆ ಬರೀ ಸೆಲೆಬ್ರೇಷನ್ಸ್ ಅಷ್ಟೇ ಅಲ್ಲ, ಜನ ಜಾಗೃತಿನೂ ಮೂಡಿಸ್ತೀವಿ ಅನ್ನೋ ಯಂಗ್ಸ್ಟರ್ಸ್. ಅಡ್ಡಾ ದಿಡ್ಡಿ, ಇದು ಯಂಗ್ ಜಿಂದಗಿ. ಕಾಲೇಜ್ ಹುಡುಗಿರ ಆಪಸ್ ಕಿ ಬಾತ್. ಈ ವ್ಯಾಲೆಂಟೈನ್ಸ್ ಡೇಗೆ ಆ ಸೆಂಟೆನ್ಸ್ಗೆ ಏನೋ ಸ್ಪೆಷಲ್ ಮೀನಿಂಗ್ ಬಂದ್ಬಿಡ್ತಲ್ವಾ? ಕಾಲೇಜ್ ಹುಡುಗಿರ ಆಪಸ್ ಕಿ ಬಾತ್ ಖಾಸ್ ಬಾತ್ ಆಗೋದೆ ಈ ವ್ಯಾಲೆಂಟೈನ್ಸ್ ಡೇಲಿ. ವ್ಯಾಲೆಂಟೈನ್ಸ್ ಡೇ ಇದು ಪ್ರೇಮಿಗಳ ದಿನ. ಇನ್ನು ನಾವೆಲ್ಲರೂ February 14 ಸೆಲೆಬ್ರೇಟ್ ಮಾಡ್ತೀವಿ. Feb 14 ಯಾಕೆ? ಯು ಡಿಡ್ಂಟ್ ಗೆಟ್ ಡೌಟ್. ನಂಗೆ ಡೌಟ್ ಬಂದು ಇಂಟರ್ನೆಟ್ ಚೆಕ್ ಮಾಡಿದಾಗ ಫುಲ್ ಡೀಟೇಲ್ಸ್ ಸಿಕ್ಬಿಡ್ತು. ಲಾಂಗ್ ಅಗೋ, ಸೋ ಲಾಂಗ್ ಅಗೋ, ನೋಬಡಿ ನೋಸ್ ಹೌ ಲಾಂಗ್ ಅಗೋ, ಕ್ಲಾಡಿಯಸ್ II ಅಂತ ಒಬ್ಬ ರಾಜ ಇದ್ದ, ಯೂಸ್ಲೆಸ್ ರಾಜ. ಸುಮ್ನೆ ಎಲ್ಲರ ಜೊತೆ ವಾರ್ಗೆ ಹೋಗ್ತಾ ಇದ್ನಂತೆ. ಅದಕ್ಕೆ ಅವ್ನು ಏನ್ ಮಾಡ್ದ ಗೊತ್ತಾ? ಯಾರು ಸೋಲ್ಜರ್ಸ್ ನ ಮದ್ವೆನೇ ಆಗ್ಬಾರ್ದು ಅನ್ಬಿಟ್ಟ. ಸೋ ಸ್ಯಾಡ್ ಅಲ್ವಾ? ಸೇಂಟ್ ವ್ಯಾಲೆಂಟೈನ್ ಅನ್ನೋನೊಬ್ಬ ಈ ಯುವಕರನ್ನ, ಪ್ರೇಮಿಗಳನ್ನ ಕದ್ದು ಮುಚ್ಚಿ ಮದುವೆ ಮಾಡಿಸ್ತಿದ್ದ. ಅದು ರಾಜನ್ ಗೊತ್ತಾಗೋಯ್ತು. ಅವನ್ನ ಹಿಡಿದು ಜೈಲ್ಗೆ ಹಾಕಿ ಹೊಡೆದು ಬಡ್ದು ಮಾಡಿ ಅಂತೂ ಇಂತೂ February 14 ಸಾಯಿಸ್ಬಿಟ್ರು. ಸೋ ಸ್ಯಾಡ್. ಈ ವ್ಯಾಲೆಂಟೈನ್ ನೆನಪಲ್ಲೇ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದು. ನಾನು ನಿಮ್ಗೆ ಹೇಳ್ಬಿಟ್ಟೆ Feb 14 ಯಾಕೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಅಂತ. ಇದೇ ಇವತ್ತಿನ ನಿಮ್ ಸ್ಮಾಲ್ ಪ್ರಶ್ನೆ. ಹೇಳಿ, Feb 14 ಯಾಕೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ? ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ದಟ್ ಗಾಡ್ ಓನ್ಲಿ ನೋಸ್, ವಿ ಡೋಂಟ್. ಬೇರೆ ದಿನ ಮಾಡಿದ್ರೆ ಪೊಲೀಸ್ ಅವ್ರು ಕಾಟ, ಅದಕ್ಕೆ. ಸೊ ಪರ್ಸನ್ಸ್ ಬರ್ಡೇ ನಮಗೂ ರೀಸನ್ ಗೊತ್ತಿಲ್ಲ ಮೇಡಮ್. ಎಲ್ಲರೂ 14 ಫೆಬ್ ಮಾಡ್ತಿದ್ದಾರೆ, ಅದಕ್ಕೆ ವ್ಯಾಲೆಂಟೈನ್ಸ್ ಡೇ 14 ಫೆಬ್ ಮಾಡಿ. ನೋ ಐಡಿಯಾ. I don't know, please. ಐ ಹ್ಯಾವ್ ನೋ ಐಡಿಯಾ. ದೇಶ ಚೇಂಜ್ ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ಅದೇ ಥರ ಅದೇ ಇರಬಹುದು. ಅದು ಇವಾಗಲೇ ಅಲ್ಲ, ವರ್ಷಗಳಿಂದ ನಡ್ಕೊ ಬಂದಿರೋದು. ಅದು ಯಾರೋ ಒಬ್ಬರು ಕಂಡಿಡ್ದಿದ್ದಾರೆ, ಅದಕ್ಕೋಸ್ಕರ ಮಾಡ್ತಾನೆ ಇದ್ದಾರೆ. I think he was born on that day, Saint Valentine. ಮಾಡ್ದವ್ರು ನಾವು ಕೇಳಬೇಕಾಗುತ್ತೆ. Sorry, I have no idea. Something like Adam and Eve or something like that. They are born that day or something. I don't know, not sure. Adam and Eve were born that day. ರೋಮಿಯೋ ಜೂಲಿಯಟ್ ಅದರ ಸ್ಟೋರಿ ಇರ್ಬೋದೇನೋ. ಬೇರೆ ಯಾವ್ದಿಲ್ಲೂ ಸಿಕ್ಲಿಲ್ಲ, ಅದಕ್ಕೆ 14 ಫೆಬ್ರವರಿ ಜನವರಿ ಬರೋದು. ಬರ್ಡೇ ಆಫ್ ವ್ಯಾಲೆಂಟಿನೋ. ಫೋರಿನಲ್ಲಿ ಹಂಗೆ ಮಾಡಿರ್ತಾರೆ, ಅದೇ ಇಲ್ಲಿ ಕಾಫಿ ಹೊಡಿತಾ ಇದೆ ಅಷ್ಟೇ, ಇನ್ನೇನು ಇಲ್ಲ. ಇಂಡಿಪೆಂಡೆನ್ಸ್ ಡೇನ ಏನಕ್ಕೆ August 15 ಮಾಡ್ತೀವಿ. February 14 ಲವರ್ಸ್ಗೆಲ್ಲ ಇಂಡಿಪೆಂಡೆಂಟ್ ಆಗಿ ಎಲ್ಲರೂ ತಿರ್ಗಾಡೋದಕ್ಕೆ February 14 ಸೆಲೆಬ್ರೇಟ್. ಆಕ್ಚುಲಿ ಗೊತ್ತಿಲ್ಲ. ನೋ ಐಡಿಯಾ, ರಿಯಲಿ ನೋ ಐಡಿಯಾ. ಅವತ್ತು ಯಾರೋ ಸತ್ತೋಗಿರ್ಬೇಕು ಪ್ರೇಮಿಗಳು ಪ್ರೀತಿಸಿ, ಅದಕ್ಕೆ ಅವತ್ತು ಮಾಡ್ತೀವಿ. Valentine was a guy, okay. Some fellow opposed something because some fair was something. I seriously don't know suddenly. Some fellow opposed something for something, somebody, something. So Valentine's Day is on Feb 14. Mother Valentine's birthday, so they celebrate it in her memory. Saint Valentine's birthday. ಅದು ಗೊತ್ತಿಲ್ಲ ಮೇಡಮ್, ನಾವು ವಿಲೇಜ್ನ ಬಂದಿವಿ. Some major disaster had been. It was a great person's birthday. Don't know. ಯಾರು ಗರ್ಲ್ ಫ್ರೆಂಡ್ ಇರೋರ ಹತ್ರ ಕೇಳಿ. Who is that? I forgot his name actually. His birthday is on that day. He was a pope or something. ಒಬ್ರು ವ್ಯಾಲೆಂಟೈನ್ ಅಂತ ಒಬ್ರು ಪರ್ಸನ್ ಇದ್ರು, ಅವ್ರ ದಿನ ಪ್ರಾಣ ಬಿಟ್ರು. ಅವರು ಅವ್ರ ನೆನಪಿಗೋಸ್ಕರ ಅದು ಪ್ರೇಮಿಗಳಿಗೆ ಇದಕ್ಕೋಸ್ಕರ ಮಾಡಿದ್ರು. ಸೋ ಕ್ಯೂಟ್ ಅಲ್ವಾ? ಒಂದು ಹುಡುಗಿ ಹೇಳಿದ್ದು somebody did something somewhere someday, ಅದಕ್ಕೆ ವ್ಯಾಲೆಂಟೈನ್ಸ್ ಡೇ ಆನ್ Feb 14 ಅಂತೆ. ಮೈ ಗುಡ್ನೆಸ್, ನಾನು ನಿಮ್ಗೆ ಆನ್ಸರ್ ಹೆಂಗಿದ್ರು ಹೇಳಿದ್ದೆ. ಬ್ಯಾಕ್ ಟು ವ್ಯಾಲೆಂಟೈನ್ಸ್ ಡೇ. Feb 14 ಯಾಕೆ ಮಾಡ್ತಾರೆ ಅಂತ ಇನ್ನೊಂದು ರೀಸನು ಇದೆ. ಫ್ರಾನ್ಸಲ್ಲೂ ಇಂಗ್ಲೆಂಡಲ್ಲೂ ಎಲ್ಲೋ ಹಕ್ಕಿಗಳು ಅವ್ರ ಪಾರ್ಟ್ನರ್ಸ್ನ ಹುಡ್ಕೊಂಡು ಅವಾಗ ಹಾರ್ಕೊಂಡು ಹೋಗ್ತಾರಂತೆ. ಈ ಪಾರ್ಟ್ನರ್ಸ್ನ ಹುಡ್ಕೊಂಡು ಹೋಗೋದಕ್ಕೇನೆ ವ್ಯಾಲೆಂಟೈನ್ಸ್ ಡೇಗೆ ಲವ್ ಆ್ಯಂಡ್ ರೊಮ್ಯಾನ್ಸ್ಗೆ ಅಟ್ಯಾಚ್ಮೆಂಟ್ ಕೊಟ್ಟಿರೋದು. ಅದಕ್ಕೆ ನಾವು ಹೋಗಿ ಎಲ್ಲರನ್ನೂ ಕೇಳಿದ್ವಿ, ಲವ್ ಇಸ್ ಬ್ಲೈಂಡಾ ಅಲ್ವಾ? ಲವ್ ಬಗ್ಗೆ ಏನು ಹೇಳ್ತೀರಾ? ಏನಾದ್ರು ಕ್ರೇಜಿಯಾಗಿ ಮಾಡಬೇಕು ವ್ಯಾಲೆಂಟೈನ್ಸ್ ಡೇಗೆ ಅಂದರೆ ಏನು ಮಾಡ್ತೀರಾ ಅಂತ. ರಿಯಾಕ್ಷನ್ ಪ್ಲೀಸ್. ಲವ್ ಇಸ್ ಬ್ಲೈಂಡ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಲವ್ ಮಾಡೋದು ಒಬ್ಬನ ನೋಡಿ ನಾವು ಲವ್ ಮಾಡ್ತೀರಾ. ಫಸ್ಟ್ ನೋಡ್ಕೊಂಡು ಲವ್ ಮಾಡ್ತಾರೆ, ಆಮೇಲೆ ಲವ್ ಇಸ್ ಬ್ಲೈಂಡ್ ಅಂದ್ಬಿಡ್ತಾರೆ. ಫೇಲ್ಯೂರ್ ಆದ್ರೂ ಬಿಡಮಮ್ಮ ಲವ್ ಇಸ್ ಬ್ಲೈಂಡ್ ಅಂದ್ಬಿಡ್ತಾರೆ. ಪ್ರೀತಿ ಹುಟ್ಟಿದ ಮೇಲೆ
ಅದಕ್ಕೆ ಬ್ಲೈಂಡ್ ಅಂತ ಏನಕ್ಕೆ ಹೆಸರಿಡ್ತೀರಾ? It is blind at sometimes, yes. You blindly believe them. That's what it is about, right? ಲವ್ ಬ್ಲೈಂಡ್. ಪ್ರೀತಿಸ್ಬೇಕಾದ್ರೆ ಒಬ್ಬ ಹುಡುಗಿ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಪ್ರೀತಿಸೋದು ಒಳ್ಳೇದು ಅನ್ಸುತ್ತೆ. No, it's not blind. You have to see it what's coming in front. So it's definitely not blind. ಬ್ಲೈಂಡ್ ಹೆಂಗಾಗತ್ತೆ? ಬ್ಲೈಂಡ್ ಅನ್ನೋದು ಏನಕ್ಕೆ ಅಂತೀರಾ? ಲೈಕ್ ಬ್ಲೈಂಡ್ ಅಂದರೆ ಏನು ಯೋಚನೆ ಮಾಡಲ್ಲ, ಸುಮ್ಮನೆ ಬ್ಲೈಂಡಾಗಿ ಹೋಗೋದೇ ಅಲ್ವಾ? ಲವ್ ಹಂಗಲ್ಲ, ಅದು ಸಾವಿರ ಯೋಚನೆ ಮಾಡಿ, ಮನೆ ಯೋಚನೆ ಮಾಡಬೇಕು, ಅವ್ಳ ಫ್ಯೂಚರ್ ಯೋಚನೆ ಮಾಡಬೇಕು, ನಮ್ಮ ಫ್ಯೂಚರ್ ಯೋಚನೆ ಮಾಡಬೇಕು. ಲವ್ ಇಸ್ ಲೈಕ್ ವೆರಿ ಓಪನ್ ಐಸ್. ನಂಗೆ ಪ್ರೀತಿ ಮೇಲೆ ನಂಬಿಕೆನೇ ಇಲ್ಲ. ಲವ್ ಇಸ್ ಬ್ಲೈಂಡೇ. ಏನಕ್ಕೆ ಅಂದರೆ ನೋಡಿದ ತಕ್ಷಣ ಬಂದ್ಬಿಡ್ತದಲ್ಲ ಆ ಥರ. ಆ್ಯಕ್ಚುಲಿ ಲವ್ ಅನ್ನೋದು ಬಂದ್ಬಿಟ್ಟು ಕಾಫಿ ಥರ ಬಿಸಿಯಾಗಿರ್ಬೇಕು, ಗಲ್ಪಾಗಿ ಹೊಡೆದ್ಬಿಡ್ಬೇಕು. ಸ್ವಲ್ಪ ಆರೋಗ್ಬಿಟ್ರೆ ತುಂಬ ಕಷ್ಟ. ಯಾ, ಫಾರ್ ಯುವರ್ ಪಾರ್ಟ್ನರ್, ಯಾ, ಇಟ್ ಹ್ಯಾಸ್ ಟು ಬಿ ಬ್ಲೈಂಡ್. ನೋಡಿದ್ರೆ ರೋಡಲ್ಲಿ 1000 ಹುಡುಗಿನ ಇಷ್ಟಪಡ್ತೀವಿ, ಎಲ್ಲರೂ ಲವ್ ಮಾಡೋಕ್ಕಾಗತ್ತಾ ಬ್ಲೈಂಡ್ ಅಂತ? Love is blind when you really fall in love with the real superb girl. ಕ್ರೇಜಿಯಸ್ಟ್ ಥಿಂಗ್, Getting a tattoo done of your boyfriend's name on you. ನಿಮ್ಮ ಗರ್ಲ್ ಫ್ರೆಂಡ್ ಎದುರುಗಡೆ ಇನ್ನೊಂದು ಗರ್ಲ್ ಫ್ರೆಂಡ್ನ ಪ್ರಪೋಸ್ ಮಾಡಿ. Something good, they're taking her out. Craziest thing, taking her friends out. ಓಕೆ, ಕ್ರೇಜಿ ಥಿಂಗ್ ಏನು ಮಾಡ್ತೀರಾ ಅಂದರೆ, ಒಬ್ರು ಹೇಳಿದ್ದು ಅವಳ ಎದುರಿಗೆ ಇನ್ನೊಬ್ರನ್ನ ಪ್ರಪೋಸ್ ಮಾಡೋದಂತೆ, ಇವ್ರು ಹೇಳೋದು ಆ ಹುಡುಗಿನ ಒಬ್ಳನ್ನ ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಅಂತ. ದಟ್ ಇಸ್ ಸೋ ಮೀನ್. ಓಕೆ, ದಟ್ ಇಸ್ ನಾಟ್ ಕ್ರೇಜಿ. Climbing trees and all. ವ್ಯಾಲೆಂಟೈನ್ಸ್ ಡೇ ದಿನ ಕ್ರೇಜಿ ಐಡಿಯಾ ಅಂದರೆ ಮರದ ಮೇಲೆ ಹತ್ತಿರ. ಕ್ರೇಜಿ ಥಿಂಗ್ ಬಂಜಿ ಜಂಪ್. ಗೋ ಟು ದ ಯುಟಿಲಿಟಿ ಬಿಲ್ಡಿಂಗ್ ಅಂಡ್ ಜಂಪ್ ಡೌನ್. ಹುಡುಗಿ ಜೊತೆ ಎಲ್ಲ ವರ್ಕೌಟ್ ಆದರೆ ಬಂಜಿ ಜಂಪಿಂಗ್, ಇಲ್ಲಾಂದ್ರೆ ಯುಟಿಲಿಟಿ ಬಿಲ್ಡಿಂಗ್ ಇಂದ ಓನ್ಲಿ ಜಂಪಿಂಗ್. ಐ ಯು ಸಿಂಗಲ್? ಐ ಆಮ್ ನಾಟ್ ಇನ್ವಾಲ್ವ್ಡ್. ಕಮಿಟ್ ಆದರೆ ಕ್ರೇಜಿ ಮಾಡೋಕ್ಕಾಗಲ್ಲ, ದಟ್ ಈಸ್ ಸೊ ಶ್ಯೂರ್. ಕಮಿಟ್ ಆಗಿ ಮುಂಚೆ ಕ್ರೇಜಿ ಮಾಡಿ ಅಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಟ್ಯಾಟೂ ಮಾಡಿಸ್ಕೊತಾ ಇದೀನಿ ಅವಳ ಹೆಸರನ್ನ. ಸ್ಪೆಂಡ್ ಸಮ್ ಟೈಮ್ ವಿತ್ ಹರ್ ಇನ್ ದ ಜಂಗಲ್. ನಾನು ಅವ್ರನ್ನ ತೊಗೊಂಡು ಕರ್ಕೊಂಡೆಲ್ಲ ಊರು ಆಚೆ ಹೋಗ್ತೀನಿ. ಗೋವಾಗೆ ಹೋಗೋದು, ಡೂ ಆಲ್ ಬಂಜಿ ಜಂಪಿಂಗ್, ವಾಟ್ ಎವರ್ ಪಾಸಿಬಲ್ ಓವರ್ ದೇರ್. ಈ ಕೊತ್ತಿಮರಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಆ ಹುಡುಗರನ್ನ ಹೋಗಿ ಕೇಳಿದ್ರೆ ವ್ಯಾಲೆಂಟೈನ್ಸ್ ಡೇಗೆ ಕ್ರೇಜಿಯಾಗಿ ಏನು ಮಾಡ್ತೀರಾ ಅಂದರೆ ಹುಡುಗಿನ ಬಿಟ್ಟು ಹೋಗೋ ಐಡಿಯಾಸೇ ಕೊಟ್ಟರು. ಸೋ ಮೀನಪ್ಪ. ನಾ ಹೋಗಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡ್ತೀನಿ. ದರ್ ಇಸ್ ಮೋರ್ ಟು ಕಮ್ ಅಬೌಟ್ ವ್ಯಾಲೆಂಟೈನ್ಸ್ ಡೇ. ಎಲ್ಲೇ ಹೋಗಬೇಡಿ.